ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 378 ಪಾಯಿಂಟ್ಸ್ ಗ್ರೋ ಆಗಿ 80,802 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 126 ಪಾಯಿಂಟ್ಸ್ ಗ್ರೋ ಆಗಿ 24,698 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 434 ಪಾಯಿಂಟ್ಸ್ ಗ್ರೋ ಆಗಿ 50,803 ಅಲ್ಲಿ ಕ್ಲೋಸ್ ಆಗಿದೆ. ಈ ವಿಡಿಯೋದಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಯಾಕೆ ಇವತ್ತು ಇಷ್ಟು ಗ್ರೋ ಆಯಿತು ಮತ್ತು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಯು ಎಸ್ ಮಾರ್ಕೆಟ್ ನಿನ್ನೆ ಏನಕ್ಕೆ ಬೆಳೀತು ಮತ್ತು ಕಮ್ಮಿಂಗ್ ಟೈಮಲ್ಲಿ ಯು ಎಸ್ ಮಾರ್ಕೆಟಲ್ಲಿ ಇನ್ನೂ ಏನೇನು ಅಪ್ಡೇಟ್ ಇದೆ, ಯಾವ್ಯಾವ ಡೇಟಾನ ಟ್ರ್ಯಾಕ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಇವಾಗ ನಮ್ಮ ಇಂಡಿಯನ್ ಮಾರ್ಕೆಟ್ ಬಗ್ಗೆ ನೋಡೋಣ. ಇವತ್ತು ನಮ್ಮ ಮಾರ್ಕೆಟ್ ಕಂಪ್ಲೀಟ್ಲಿ ಪಾಸಿಟಿವ್ ಆಗಿ ಮೂವ್ ಆಗಿದೆ. ಎಲ್ಲ ಇಂಡಿಸಿಸ್ ಅದರಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಸ್ವಲ್ಪ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಈ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಯಿಂದ ಇನ್ನೂ 2400 ಪಾಯಿಂಟ್ಸ್ ಡೌನಲ್ಲೇ ಟ್ರೇಡ್ ಆಗ್ತಾಯಿದೆ. ಮತ್ತು ಓವರಾಲ್ ಬ್ಯಾಂಕಿಂಗ್ ಸೆಗ್ಮೆಂಟ್ ಅಂಡರ್ ವ್ಯಾಲ್ಯೂಯಲ್ಲಿದೆ. ಯಾಕಂದರೆ ಈ ಸೆಕ್ಟರಲ್ಲಿ ಸ್ವಲ್ಪ ಇಶ್ಯೂಸ್ ಇದೆ. ಅಂದರೆ ಬ್ಯಾಂಕ್ಸಲ್ಲಿ ಡೆಪಾಸಿಟ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಈ ಡೆಪಾಸಿಟ್ಸ್ಗೆ ಮೇನ್ ರೀಸನ್ ಏನಂದರೆ, ಮುಂಚೆ ಹೆಂಗಿತ್ತು ಅಂದರೆ, ಇವಾಗ ಸ್ಯಾಲ್ರಿಡ್ ಇನ್ಕಮ್ ಬಂದ್ರೂ ಅಥವಾ ಏನಾದರೂ ಅದರ್ ಇನ್ಕಮ್ಸ್ ಬಂದ್ರೂ ಬ್ಯಾಂಕಲ್ಲಿ ಡೆಪಾಸಿಟ್ಸ್ ಮಾಡ್ತಾಯಿದ್ವಿ. RD FD ಈ ಥರ ಇನ್ಸ್ಟ್ರೂಮೆಂಟ್ಸಲ್ಲೆಲ್ಲ ಸೇವ್ ಮಾಡ್ತಾಯಿದ್ವಿ. ಆದರೆ ಇವಾಗ ಬೇರೆ ಬೇರೆ ಅಸೆಟ್ ಕ್ಲಾಸಸ್ಗೆ ಈ ಅಮೌಂಟ್ ಎಲ್ಲ ಮೂವ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಬ್ಯಾಂಕ್ಸಲ್ಲಿ ಡೆಪಾಸಿಟ್ಸ್ ಕಮ್ಮಿ ಆಗ್ತಾ ಇದೆ. ಇದು ಬ್ಯಾಂಕಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇವಾಗ ಡೆಪಾಸಿಟ್ಸ್ ಕಮ್ಮಿ ಇರೋದು ಇದರಿಂದನೇ ಬ್ಯಾಂಕಲ್ಲಿ ಯಾವುದೇ ಥರ ಗ್ರೋತ್ ಇಲ್ಲ. ಇದ್ರ ಜೊತೆಗೆ RBI ಹೊಸ ರೂಲ್ಸ್ ತರ್ತಾ ಇದ್ದಾರೆ ಮತ್ತು ಸ್ಟ್ರಿಕ್ಟ್ ರೂಲ್ಸ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದರಿಂದ ಬ್ಯಾಂಕ್ಸ್ ಇನ್ನೂ ಮೂವ್ ಆಗೋಕ್ಕಾಗ್ತಿಲ್ಲ. ಬ್ಯಾಂಕ್ ಆಪರೇಷನ್ಸಲ್ಲಿ ನೋಡಿಕೊಂಡ್ರೆ ಎಲ್ಲ ಚೆನ್ನಾಗೇ ಮೂವ್ ಆಗ್ತಾ ಇದೆ. ಆದರೆ ಸ್ಟಾಕ್ ಪ್ರೈಸಲ್ಲಿ ಯಾವುದೇ ಥರ ಮೊಮೆಂಟಮ್ ಇಲ್ಲ. ಒಂದ್ಸಲ ಚೆಕ್ ಮಾಡಿ ನೋಡಿ, ಬ್ಯಾಂಕ್ಸ್ ಲಾಸ್ಟ್ 3 ಮಂತ್ಸಿಂದ 6 ಮಂತ್ಸಿಂದ ಎಷ್ಟು ಮೂವ್ ಆಗಿದೆ ಅಂತ. ಅಥವಾ ಇವಾಗ ನಿಫ್ಟಿ 50 ಲಾಸ್ಟ್ 1 ಇಯರಲ್ಲಿ 26% ರಿಟರ್ನ್ಸ್ ಕೊಟ್ಟಿದೆ. ಆದರೆ ಬ್ಯಾಂಕ್ಸ್ ಜಸ್ಟ್ 16% ಮಾತ್ರ ಮೂವ್ ಆಗಿರೋದು ಲಾಸ್ಟ್ 1 ಇಯರಲ್ಲಿ. ಇವಾಗ US ಮಾರ್ಕೆಟ್ಗೆ ಕಂಪೇರ್ ಮಾಡಿಕೊಂಡ್ರೆ US ಮಾರ್ಕೆಟ್ ಎಲ್ಲ ಆಲ್ ಟೈಮ್ ಹೈಯಲ್ಲಿದೆ. ಆದರೆ ಇಂಡಿಯನ್ ಮಾರ್ಕೆಟ್ ಆ ಥರ ಇಲ್ಲ. ಎಸ್ಪೆಷಲಿ ಬ್ಯಾಂಕ್ಸ್ ಇನ್ನೂ ಅಂಡರ್ ವ್ಯಾಲ್ಯೂಯಲ್ಲಿದೆ. ಇದಕ್ಕೆ ನಮ್ಮ RBI ಸಹ ತುಂಬ ವರ್ಕ್ ಮಾಡ್ತಾ ಇದೆ. ಇನ್ನು ಯಾವ್ಯಾವ ಥರ ಹೊಸ ಪಾಲಿಸಿ ತರಬೇಕು, ಯಾವ ಥರ ಡೆಪಾಸಿಟ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ವರ್ಕ್ ಮಾಡ್ತಾ ಇದೆ. ಇದ್ರ ಮೇಲೆಲ್ಲ ಕಮಿಂಗ್ ಕ್ವಾರ್ಟರಲ್ಲಿ ಅಂದರೆ Q2 ಅಲ್ಲಿ Q3 ಅಲ್ಲಿ ಡೆಪಾಸಿಟ್ಸ್ ಇನ್ಕ್ರೀಸ್ ಆದರೆ ಬ್ಯಾಂಕ್ಸಲ್ಲಿ ತುಂಬ ಒಳ್ಳೆ ರ್ಯಾಲಿ ನೋಡ್ಬೋದು. ನಿನ್ನೆ ಫಿನಾನ್ಸ್ ಮಿನಿಸ್ಟರ್ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಈ PSU ಬ್ಯಾಂಕ್ ಬಗ್ಗೆ ಸ್ವಲ್ಪ ಮೀಟಿಂಗ್ಸ್ ಮಾಡಿ ಅವ್ರಿಗೂ ಸಹ ಈ ರೂರಲ್ ಏರಿಯಾಸ್ ಮತ್ತು ಸೆಮಿ ರೂರಲ್ ಏರಿಯಾಸಲ್ಲಿ ಡೆಪಾಸಿಟ್ಸ್ನ ಯಾವ ಥರ ಇನ್ಕ್ರೀಸ್ ಮಾಡ್ಕೊಬೇಕು ಅಂತ ಎಲ್ಲ ಹೇಳಿದ್ದಾರೆ. ಈ ಕಮ್ಮಿಂಗ್ ಟೈಮಲ್ಲಿ ಅಂದರೆ FD ರೇಟ್ಸ್ನ ಇನ್ಕ್ರೀಸ್ ಮಾಡೋದು ಅಥವಾ ಇನ್ನೂ ಏನಾದರೂ ಹೊಸ ಬೆನಿಫಿಟ್ಸ್ ಅಥವಾ ಇಂಟ್ರೆಸ್ಟ್ ರೇಟ್ನ ಹೈಕ್ ಮಾಡಿ ಡೆಪಾಸಿಟ್ನ ಅಟ್ರಾಕ್ಟ್ ಮಾಡೋ ಥರ ಏನಾದರೂ ಹೊಸ ರೂಲ್ಸ್ ತರ್ಬೋದು ಕಮ್ಮಿಂಗ್ ಮಂತ್ಸಲ್ಲಿ. ಮತ್ತು ನಮ್ಮ RBI ಮಂತ್ಲಿ ಬುಲೆಟಿನ್ ಅಪ್ಡೇಟ್ ಮಾಡಿದೆ. ಇದರಲ್ಲಿ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಗೌರ್ಮೆಂಟ್ ಕ್ಯಾಪೆಕ್ಸೇ ಮಾಡ್ತಾ ಇರೋದು. ಯಾವಾಗೂ ಪ್ರೈವೇಟ್ ಸೆಕ್ಟರಲ್ಲಿ ತುಂಬ ಕಮ್ಮಿ ಕ್ಯಾಪೆಕ್ಸ್ ಮಾಡ್ತಾಯಿದ್ರು. ಆದರೆ ಈ ಸಲ ಪ್ರೈವೇಟ್ ಸೆಗ್ಮೆಂಟಲ್ಲಿ ಕ್ಯಾಪೆಕ್ಸ್ ತುಂಬ ಜಾಸ್ತಿ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿಕೊಂಡ್ರೆ 54% ಇನ್ಕ್ರೀಸ್ ಆಗಿದೆ ಪ್ರೈವೇಟ್ ಸೆಗ್ಮೆಂಟಲ್ಲಿ ಕ್ಯಾಪೆಕ್ಸ್ ಮಾಡೋದು. ಈ ಥರ ಕ್ಯಾಪೆಕ್ಸ್ ಬಂದರೆ ಮಾರ್ಕೆಟ್ಗೆ ಅದು ಬಿಗ್ ಪಾಸಿಟಿವ್. ಎಸ್ಪೆಷಲಿ ಈ ರಿಯಾಲಿಟಿ ಸೆಗ್ಮೆಂಟಲ್ಲಿ ಪವರ್ ಸೆಕ್ಟರ್ಸ್ಗೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ಗೆ ಇದು ಪಾಸಿಟಿವ್ ಆಗುತ್ತೆ. ಕ್ಯಾಪೆಕ್ಸ್ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್, ಇಂಡಿಯನ್ ಸರ್ವಿಸ್ ಸೆಕ್ಟರ್ ಸ್ಪೇರ್ ಕೆಪಾಸಿಟಿ ಡಿಕ್ರೀಸ್ ಆಗಿದೆ. 11.3% ಬಂದಿದೆ Q4 ಅಲ್ಲಿ ಈ ಫಿನಾನ್ಷಿಯಲ್ ಇಯರಲ್ಲಿ. ಪ್ರೀವಿಯಸ್ ಕ್ವಾರ್ಟರಲ್ಲಿ 11.7% ಬಂದಿತ್ತು. ಇದು ಎಲ್ಲ ಸೆಕ್ಟರ್ಗೂ ಪಾಸಿಟಿವ್. ಅದರಲ್ಲೂ IT ಸೆಕ್ಟರ್ಗೆ ಇನ್ನೂ ಪಾಸಿಟಿವ್ ಆಗುತ್ತೆ. ಮತ್ತು ಈ ಬುಲೆಟಿನ್ ಪಾಯಿಂಟ್ಸಲ್ಲಿ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಅದೇ ಈ ಬ್ಯಾಂಕಿಂಗ್ ಸೆಗ್ಮೆಂಟ್ ಮುಂಚೆ ಏನು ಎಕ್ಸ್ಪ್ಲೈನ್ ಮಾಡಿದೆ, ಇದನ್ನು ಸಹ ಈ ಬುಲೆಟಿನ್ ಪಾಯಿಂಟ್ಸಲ್ಲಿ RBI ಅವರು ಎಕ್ಸ್ಪ್ಲೈನ್ ಮಾಡಿದರು. ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಇನ್ನೂ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಇದ್ದರೆ ಅವ್ರಿಗೂ ಸಹ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತು ನಾನು ಹೇಳೋ ಪಾಯಿಂಟ್ಸ್ ಯಾವುದಾದ್ರೂ ಕನ್ಫ್ಯೂಸ್ ಆಯಿತು, ಅರ್ಥ ಆಗಲಿಲ್ಲ ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿ ಕಮೆಂಟ್ಗೂ ನಾನು ರಿಪ್ಲೈ ಕೊಡ್ತೀನಿ. ನೆಕ್ಸ್ಟ್ ಇವಾಗ US ಮಾರ್ಕೆಟ್ ಬಗ್ಗೆ ನೋಡೋಣ. ನಿನ್ನೆ US ಮಾರ್ಕೆಟ್ ಪಾಸಿಟಿವ್ ಆಗಿ ಮೂವ್ ಆಯಿತು. ನಾಸ್ಡ್ಯಾಕ್ ಎಬೋವ್ 1% ಮೂವ್ ಆಗಿದೆ. ಯಾಕಂದರೆ ನಿನ್ನೆ ನಮ್ಮ ಮಾರ್ಕೆಟ್ ಟೈಮಲ್ಲಿ ಗೋಲ್ಡ್ಮನ್ ಸ್ಯಾಕ್ಸ್ ಇವರು ಲೀಡಿಂಗ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್. ಲಾಸ್ಟ್ ಟೈಮ್ US ರಿಸಿಷನ್ ಫಿಯರ್ ಇದ್ದಾಗ US ಅಲ್ಲಿ 25% ರಿಸಿಷನ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿದರು. ಆದರೆ ನಿನ್ನೆ ಜಸ್ಟ್ 20% ರಿಸಿಷನ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿದರು. ಎಂದೇ ಆಗಲಿ ರಿಸಿಷನ್ ಬರೋ ಚಾನ್ಸಸ್ ಕಮ್ಮಿ ಆದರೆ ಮಾರ್ಕೆಟ್ಗೆ ಪಾಸಿಟಿವ್. ಮತ್ತು JP Morgan ಇವರು ಸಹ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್. ಇಯರ್ ಲಾಸ್ಟ್ ಕ್ವಾರ್ಟರ್ ಅಷ್ಟರಲ್ಲಿ S&P 500 ಈ ಇಂಡಿಸಿಸ್ ಎಬೋವ್ 4.2% ಗ್ರೋ ಆಗುತ್ತೆ ಅಂತ
ಸೊ ಈ ಎರಡು ಅನಲಿಸ್ಟ್ ಪಾಸಿಟಿವ್ ಕಮೆಂಟ್ ಮಾಡಿದ್ದಕ್ಕೆ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಎಂದೇ ಆಗಲಿ ರಿಸಿಷನ್ ಇಲ್ಲ ಅಂತಂದರೆ ಅದು IT ಸೆಕ್ಟರ್ಗೆ ಬಿಗ್ ಪಾಸಿಟಿವ್. ಅದಕ್ಕೆ ನಿನ್ನೆ 1.52% IT ಇಂಡಸಿಸ್ ಮೂವ್ ಆಗಿದೆ. ಮತ್ತು ನಾಳೆ FOMC ಮಿನಿಟ್ಸ್ ಮೀಟಿಂಗ್ ಇರುತ್ತೆ. ಇದು ಮಾರ್ಕೆಟ್ಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ US ಫೆಡ್ರಲ್ ರಿಸರ್ವ್ ಬ್ಯಾಂಕ್ ಚೇರ್ಮನ್ ಜೆರೋಮ್ ಪೌಲ್ ಅವರು ಎಕಾನಮಿ ಬಗ್ಗೆ ಯಾವ ಥರ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ ನೋಡಬೇಕು. ಕಮಿಂಗ್ ಸೆಪ್ಟೆಂಬರ್ ಮಂತಲ್ಲಿ ರೇಟ್ ಕಟ್ ಬಗ್ಗೆ ಏನಾದರೂ ಅಪ್ಡೇಟ್ ಮಾಡ್ತಾರಾ ಅಂತ ನೋಡಬೇಕು. ಇವಾಗ ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ ಕಮಿಂಗ್ ಸೆಪ್ಟೆಂಬರ್ ಮಂತಲ್ಲಿ ಅಟ್ಲೀಸ್ಟ್ 25 ಬೇಸಿಸ್ ಪಾಯಿಂಟ್ಸ್ ಏನಾದರೂ ರೇಟ್ ಕಟ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಥವಾ 50 ಬೇಸಿಸ್ ಪಾಯಿಂಟ್ಸ್ ಏನಾದರೂ ರೇಟ್ ಕಟ್ ಮಾಡಿದ್ರೆ ಅದು ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ ಆಗುತ್ತೆ. ನೋಡಬೇಕು ಯಾವ ಥರ ಅಪ್ಡೇಟ್ಸ್ ಮಾಡ್ತಾರೆ ಅಂತ. ಈ ಅಪ್ಡೇಟ್ ಆದಮೇಲೆ ಜಾಕ್ಸನ್ ಹೋಲ್ ಮೀಟಿಂಗ್ ಇರುತ್ತೆ. ಇದು ಇಯರ್ಲಿ ಒನ್ಸ್ ಮಾತ್ರ ನಡೆಯುತ್ತೆ. ಅದು ಆಗಸ್ಟಲ್ಲಿ 3 days ಮೀಟಿಂಗ್. ಇದು ಪ್ರತಿ ವರ್ಷ ಆಗಸ್ಟಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಈ ಮೀಟಿಂಗಲ್ಲಿ ಗ್ಲೋಬಲ್ ಎಕಾನಮಿ ಬಗ್ಗೆ, ಫಿನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ, ವರ್ಲ್ಡಲ್ಲಿ ಇನ್ನೂ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಇದೆ, ಯಾವ್ಯಾವ ಥರ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದನ್ನು ಡೀಟೈಲ್ ಆಗಿ ಮಾತಾಡ್ಕೊತಾರೆ ಈ ಮೀಟಿಂಗಲ್ಲಿ. ಈ ಮೀಟಿಂಗ್ ಸಹ ಮಾರ್ಕೆಟ್ಗೆ ತುಂಬ ಇಂಪಾರ್ಟೆಂಟ್. ಇದರಲ್ಲಿ 3 days ಮೀಟಿಂಗಲ್ಲಿ ಫ್ರೈಡೇ ಈವ್ನಿಂಗ್ ಫೆಡ್ ಚೇರ್ಮನ್ ಮಾತಾಡ್ತಾರೆ. ಇದು ಮಾರ್ಕೆಟ್ಗೆ ತುಂಬ ಇಂಪಾರ್ಟೆಂಟ್. ಮಾರ್ಕೆಟ್ ಕೀ ಅಪ್ಡೇಟ್ಸ್. ರಿಲಯನ್ಸ್ ಇಂಡಸ್ಟ್ರೀಸ್ ಈ ಕಂಪನಿಯಲ್ಲಿ ಆನ್ಯುವಲ್ ಜನರಲ್ ಮೀಟಿಂಗ್ ಇದೆ 29th ಆಗಸ್ಟ್. 5 years ಬ್ಯಾಕ್ ಟೆಲಿಕಾಂ ಸೆಕ್ಟರಿಂದ ಒಂದು IPO ಬರುತ್ತೆ ಅಂತ ಹೇಳಿದರು. ಈ AGM ಅಲ್ಲಿ ನೋಡಬೇಕು ಜಿಯೋ IPO ಬಗ್ಗೆ ಏನಾದರೂ ಅಪ್ಡೇಟ್ ಮಾಡ್ತಾರಾ ಅಂತ. ಈ IPO ಅಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯೂನಿಯನ್ IT ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರು ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಏನಂತ ಅಂದರೆ ಡೇಟಾ ಪ್ರೊಟೆಕ್ಷನ್ ಬಗ್ಗೆ ಹೊಸ ಡ್ರಾಫ್ಟ್ ರೂಲ್ಸ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು 1 ಮಂತಲ್ಲಿ. ನಾಳೆ ಓರಿಯಂಟ್ ಟೆಕ್ನಾಲಜೀಸ್ IPO ಇದೆ. ಈ ಕಂಪನಿ ಸಹ ಡೇಟಾ ಸೆಂಟರ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡುತ್ತೆ. ಜೊತೆಗೆ ಲೋ ವ್ಯಾಲ್ಯೂಯೇಷನ್ಸಲ್ಲಿ ಬರ್ತಾ ಇದೆ ಈ ಕಂಪನಿ IPO ಆಗಿ. ಜೊತೆಗೆ ಈ IPO ಬಗ್ಗೆ ನಾನೊಂದು ಶಾರ್ಟ್ಸ್ ಮಾಡಿದ್ದೀನಿ, ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಹ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ IPO ಮತ್ತೆ ನಾಳೆ ಓಪನ್ ಆಗುತ್ತೆ, 23rd ಕ್ಲೋಸ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಆಕ್ಸಿಸ್ ಕೇಟ್ಸ್ ಈ ಕಂಪನಿ ಸಬ್ಸಿಡರಿಗೆ ಒಂದು ಲಾರ್ಜ್ ಆರ್ಡರ್ ವಿನ್ ಆಗಿದೆ 300 ಮೆಗಾವಾಟ್ದು. ಅದಕ್ಕೆ ಇವತ್ತು ಮಾರ್ನಿಂಗಿಂದ ಫ್ಲ್ಯಾಟಾಗಿ ಮೂವ್ ಆಗ್ತಾ ಇದ್ದಿದ್ದು ಆರ್ಡರ್ ವಿನ್ ಆದಮೇಲೆ ಸಡನ್ನಾಗಿ 5%ಗೆ ಮೂವ್ ಆಗಿ ಮಾರ್ಕೆಟ್ ಎಂಡ್ ಆಗೋಷ್ಟರಲ್ಲಿ ಡೌನ್ ಆಗಿದೆ. ಸರಸ್ವತಿ ಸ್ಯಾರಿ ಡಿಪೋ ಈ ಕಂಪನಿ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. IPO ಇನ್ವೆಸ್ಟರ್ಸ್ಗೆ 21% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಮಾರ್ಕೆಟ್ ಎಂಡ್ ಆಗೋಷ್ಟರಲ್ಲಿ 27%ಗೆ ಮೂವ್ ಆಗಿದೆ. HG ಇನ್ಫ್ರಾ ಇಂಜಿನಿಯರಿಂಗ್ ಈ ಕಂಪನಿ L1 ಬಿಡ್ಡರ್ ಆಗಿ ಸೆಲೆಕ್ಟ್ ಆಗಿದೆ ಬೈ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್. ಟೋಟಲ್ ಆರ್ಡರ್ ವರ್ತ್ 780 crores ವಿನ್ ಆಗಿದೆ. ಇಷ್ಟು ದೊಡ್ಡ ಆರ್ಡರ್ ವಿನ್ ಆದ್ರೂ ಶೇರ್ ಪ್ರೈಸ್ ಡೌನ್ ಆಗಿದೆ. ಯಾಕಂದರೆ ಇವತ್ತು ಮಾರ್ಕೆಟ್ ಟೈಮಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 17.96 lakh ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಅದಕ್ಕೆ ಇವತ್ತು ಶೇರ್ ಪ್ರೈಸ್ ಡೌನ್ ಆಗಿರೋದು. ಬ್ಲಾಕ್ ಡೀಲ್ಸ್ GMR ಏರ್ಪೋರ್ಟ್ಸ್ ಇನ್ಫ್ರಾ ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 1.08 million ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಸಂವರ್ಧನ ಮದರ್ಸನ್ ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 1.26 million ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಝೊಮ್ಯಾಟೊ ಈ ಕಂಪನಿಯಲ್ಲಿ ಮಲ್ಟಿಪಲ್ ಬ್ಲಾಕ್ ಡೀಲ್ಸ್ ನಡೆದಿದೆ. 19.4 million ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಯಾವುದೇ ಪಾಯಿಂಟ್ ಡೌಟ್ ಅನ್ಸಿದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.